ನಮಸ್ಕಾರ ಸ್ನೇಹಿತರೆ, ನೈವೇದ್ಯ ವೆಬ್ಸ್ಗೆ ಸ್ವಾಗತ. ನಾನಿವತ್ತು ಆರೋಗ್ಯಕರವಾದ ಕರಿಬೇವಿನ ಚಟ್ನಿ ಪುಡಿ ಮಾಡುತ್ತಿದ್ದೇನೆ. ಬನ್ನಿ ಶುರು ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಸೊ ನಾನು ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತದೆ. ಸ್ನೇಹಿತರೆ, ಈ ಚಟ್ನಿ ಪುಡಿ ಬಿಸಿ ಬಿಸಿ ಅನ್ನದ ಜೊತೆ, ಚಪಾತಿ, ದೋಸೆ, ಇಡ್ಲಿ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನೋಡಿ, ನಾನೀಗ ಅರ್ಧ ಕಡೆ ಕೊಬ್ಬರಿನ ತುರ್ಕೋತಾ ಇದ್ದೇನೆ. ಬೇಕಾಗುವ ಪದಾರ್ಥಗಳು: ಇಂಗು, ಕೊಬ್ಬರಿ ತುರಿ, ಕರಿಬೇವು, ಅರಿಶಿಣ, ಉಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಹುಣಸೆಹಣ್ಣು, ಒಣಮೆಣಸು ಇಷ್ಟು ತೊಗೊಂಡಿದ್ದೇನೆ. ಈಗ ಬಾಣಲಿಗೆ 2 ಸ್ಪೂನ್ ಕೊಬ್ಬರಿ ಎಣ್ಣೆ ಮತ್ತು 1-2 ಸ್ಪೂನ್ ಕಡಲೆಬೇಳೆ ಹಾಕಿ ನಾನು ಹುರ್ಕೋತಾ ಇದ್ದೇನೆ. ಸಣ್ಣ ಬೆಂಕಿಯಲ್ಲಿ ಹುರ್ಕೋತೇನೆ. ಸ್ವಲ್ಪ ಕೆಂಪಾಗೋವರೆಗೂ ಸಣ್ಣ ಬೆಂಕಿಯಲ್ಲಿ ಹುರ್ಕೋತೇನೆ ಒಂದೊಂದೇ ಪದಾರ್ಥ. ಹಾಗೆ ಸ್ನೇಹಿತರೆ, ಬೆಳಗ್ಗೆ ಸಮಯದಲ್ಲಿ ಚಟ್ನಿ ಮಾಡೋಕ್ಕೆ ಸಮಯ ಇಲ್ಲ ಅನ್ನುವಾಗ ಈ ಚಟ್ನಿ ಪುಡಿ ತುಂಬ ಉಪಯೋಗಕ್ಕೆ ಬರ್ತದೆ. ನಾವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಡ್ಬೋದು. ಮತ್ತು ಈ ಕರಿಬೇವಿನ ಚಟ್ನಿ ಪುಡಿ ಕೂದಲು ಉದುರೋದಕ್ಕೆ, ಕೆಟ್ಟ ಕೊಲೆಸ್ಟ್ರಾಲ್ಗೆ ತುಂಬ ಸಹಾಯಕ ಆಗುತ್ತೆ. ನೋಡಿ, ಈಗ ಕೆಂಪಾಯಿತು. ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತೇನೆ. ಈಗ 1-2 ಸ್ಪೂನ್ ಉದ್ದಿನಬೇಳೆ ಹಾಕ್ತಾಯಿದ್ದೇನೆ. ನಾನು ಎಣ್ಣೆ ಹಾಕ್ಕೊಂಡಿಲ್ಲ. ಮುಂಚೆ ಹಾಕ್ಕೊಂಡಿರೋ 2 ಸ್ಪೂನ್ ಎಣ್ಣೆಯನ್ನು ಎಕ್ಸ್ಟ್ರಾ ಸೇರಿಸಲಿಲ್ಲ. ಅದಕ್ಕೆ ನಾನು ಉದ್ದಿನಬೇಳೆ ಹಾಕಿ ಹುರಿತಾ ಇದ್ದೇನೆ. ಇದು ಸ್ವಲ್ಪ ಕೆಂಪಾಗೋವರೆಗೂ ಚೆನ್ನಾಗಿ ಹುರಿದ ನಂತರ ನಾನು ಆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೇನೆ. ನೋಡಿ, ಈಗ ಕೆಂಪಾಗಾಯಿತು. ಇದನ್ನು ನಾನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತೇನೆ. ನೆಕ್ಸ್ಟ್ ನಾನೀಗ ಒಣ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೇನೆ. ಅದನ್ನು ಒಂದು ಬೌಲು ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಸಣ್ಣ ಬೆಂಕಿಲಿ ಫ್ರೈ ಮಾಡ್ತೇನೆ. ಇದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಅದು ಪಸೆ ಬಿಡ್ತದಲ್ಲ. ನೋಡಿ, ಈಗ ಕೆಂಪಗಾಯಿತು. ಇದು ಸಾಕು. ಈಗ ನಾನೀಗ 1-2 ಸ್ಪೂನ್ ಎಣ್ಣೆ ಹಾಕಿ ಕರಿಬೇವು ಹುರ್ಕೋತೇನೆ. ಕರಿಬೇವು ಇಷ್ಟೇ ಪ್ರಮಾಣ ಅಂತ ಹಾಕಬೇಕು ಅಂತಿಲ್ಲ, ಎಷ್ಟು ಬೇಕಾದರೂ ಹಾಕ್ಬೋದು. ಜಾಸ್ತಿ ಹಾಕಿದಷ್ಟು ಒಳ್ಳೆಯದು ಕರಿಬೇವು. ಮತ್ತು ಫ್ರೆಶ್ ತಂದ ತಕ್ಷಣ ಮಾಡಿದರೆ ತುಂಬ ಒಳ್ಳೆಯದು. ಇದು ಹುರಿದ ನಂತರ ನಾನೀಗ ಅದಕ್ಕೇ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋತೇನೆ. ಅದು 1-2 ನಿಮಿಷ 90% ಹುರಿದಾದ್ಮೇಲೆ ಹಾಕಿದ್ರೆ ಸಾಕು. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗ್ತದೆ ಹುಣಸೆ ಹಣ್ಣು.
ಈಗ ಒಂದೆರಡು ಸ್ಪೂನು ಎಣ್ಣೆ ಹಾಕಿ ಒಣಮೆಣಸನ್ನು ಹುರ್ಕೊಳ್ಳುವ ಬನ್ನಿ. ಸ್ನೇಹಿತರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಸೊ ನಾನು ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮೆಣಸಿನ್ಕಾಯಿ ಹೀಗೆ ಉಬ್ಬಿ ಬರಬೇಕು. ನೋಡಿ ಸ್ನೇಹಿತರೆ, ಇದಾಯ್ತು. ಈಗ ನೆಕ್ಸ್ಟ್ ಈಗ ನಾನು ಒಂದು ಅರ್ಧ ಗಂಟೆ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಒಣಮೆಣಸು ಮತ್ತು ಫಸ್ಟು ಬೌಲಿಗೆ ಹುರ್ಕೊಂಡಿರೋದು ಪದಾರ್ಥ ಎಲ್ಲ ಹಾಕ್ತಾ ಇದ್ದೇನೆ. ಇದು ಪುಡಿ ಆದ ಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇಂಗು, ಚಿಟಕಿ ಇಂಗು, ಒಣ ಕೊಬ್ಬರಿ. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.